ಹೆಲ್ಮೆಟ್ ಇಲ್ಲದ ಕಾರಣ ನೋಡಿ ಈ ವ್ಯಕ್ತಿಯ ಪ್ರಾಣನೇ ಕಳ್ಕೊಂಡ. ಅದೇ ರೀತಿ ನಮ್ಮ ಚುಂಚಕಟ್ಟದಲ್ಲಿ ಒಬ್ಬ ವ್ಯಕ್ತಿ ಬಿದ್ದಿದ್ದ. ಅದಾದಮೇಲೆ ಈ ಆಟೋ ಡ್ರೈವರ್ ಸುನಿಲ್ ಅಂತ ಇವ್ರ ಹೆಸರು, ಇವರು ತೊಗೊಂಡೋಗಿ ಅಡ್ಮಿಟ್ ಮಾಡಿದ್ರು ರಾಜನಂದಿನಿ ಹಾಸ್ಪಿಟ್ಲಲ್ಲಿ. ಸೊ ಅವ್ರು ಅದೇ ಹೇಳ್ತಿದ್ರು, ನಮ್ಮ ಕೈಲಾದಷ್ಟು ನಾನು ಹೆಲ್ಪ್ ಮಾಡಿದ್ದೀನಿ ಅಂತ. ನಾನು ಆ ಸ್ಪಾಟಲ್ಲಿದ್ದೆ. ನೋಡೋಣ ನೆಕ್ಸ್ಟು ಏನಾಗಿದೆ ಅಂತ, ಬನ್ನಿ ಹಾಸ್ಪಿಟ್ಲ್ ಹತ್ರ ಹೋಗೋಣ. ಅದು ಕಷ್ಟದಲ್ಲಿರೋರಿಗೆ ಹೆಲ್ಪ್ ಮಾಡಬೇಕು. ಥ್ಯಾಂಕ್ ಯು, ಮಾಡಿರಿ, ಆದಷ್ಟು ಹೆಲ್ಪ್ ಮಾಡಿರಿ. ನಾನು ಜನಕ್ಕೋಸ್ಕರ ಹೆಲ್ಪ್ ಮಾಡ್ತೀನಿ ಬ್ರೋ. ಏನು ನಿಮ್ಮ ಹೆಸರು? ಸುನಿಲ್ ಕುಮಾರ್ ಅಂತ. ಸುನಿಲ್ ಅಂತ. ತುಂಬಾ ಜನ ಕ್ರೀಸ್ ಅಂತ ಕರೀತಾರಣ್ಣ. ರವಿಚಂದ್ರ ಅಭಿಮಾನಿಯನ್ನು, ದೊಡ್ಡ ಅಭಿಮಾನಿ. ಆಯಿತು, ಥ್ಯಾಂಕ್ ಯು ಬ್ರದರ್. ಬನ್ನಿ. ಅಲ್ಲಿಂದ ಸುನಿಲ್ ಅವ್ರ ಜೊತೆಗೆ ಒಂದು ಟೀ ಕುಡ್ಕೊಂಡು ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಹಾಸ್ಪಿಟ್ಲ್ ಒಳಗಡೆ ಹೋಗಿ ನೋಡಿದ್ರೆ ಆ ಹುಡುಗನ ಸ್ಥಿತಿ ಹೇಗಿದೆ ಅಂತ ನೋಡೋಣ ಅಂತ ಹೋದ್ವಿ. ಅಲ್ಲಿಂದ ರಾಜನಂದಿನಿ ಹಾಸ್ಪಿಟ್ಲ್ ಒಳಗಡೆ ಹೋದ್ವಿ. ಅಲ್ಲಣ್ಣ, ನಾನು ಹೇಳೋದು, ನೀನು ಬೆಳಗ್ಗೆ ನಾವು ನೋಡಿದಾಗ ಹೆಲ್ಮೆಟ್ ಇರಲಿಲ್ಲ ಅಂದರೆ ನೀನು ಏನೋ ಅಚಾನಕ್ಕಾಗಿ 1 ಕಿಲೋಮೀಟ್ರ್ ಅರ್ಧ ಕಿಲೋಮೀಟ್ರಿಗೂ ನೀನು ಹೆಲ್ಮೆಟ್ ಹಾಕಿಲ್ಲ ಅಂದ್ಕೊಳ್ತೀನಿ. ಹೆಲ್ಮೆಟ್ ಇಲ್ದಿರೋದ್ರಿಂದ ನೀನು ಅನ್ಕಾನ್ಷಿಯಸ್ ಆಗಿ ಬಿದ್ದಿದ್ದೆ ನೋಡಿ. ಇಲ್ಲಿ ನಾನು ಇದ್ದೆ. ಇಲ್ಲ, ನಾವು ಟೀ ಕುಡಿದ್ರೆ ಆಟೋಮೆಟಿಕ್ ಹಂಗೆ ಹೋದ ಕೊಳೆಗೆ ಮುಂಜಾನೆ ಹಂಗೆ ಇದಕ್ಕೆ ಬಿದ್ದೋದ್ರು. ಹೌದು, ಅವಾಗ ಮಕ್ಕಳು ನೀರು ಹೊಡೆದು ಎತ್ತಿಗೆ ಹಾಕಿದೆ ಅವ್ರಿಗೆ. ಹೌದು, ಅನ್ಕಾನ್ಷಿಯಸ್ ಆಗಿಬಿಟ್ಟಿದ್ರಿ. ನಾನು ಇದ್ದೆ ಅಲ್ಲಿ ಸ್ಪಾಟಲ್ಲಿ. ಆಮೇಲೆ ಅಲ್ಲಿ ನನ್ನ ಚುಂಚಕಟ್ಟ ಗ್ರಾಮಸ್ಥರು ಅವರೆಲ್ಲ ಸೇರಿ ನಿನ್ನ ಇಲ್ಲಿ ಹಾಸ್ಪಿಟ್ಲ್ ಕಳ್ಸೋದಕ್ಕೆ ಕೇಳಿದೆ. ಬಟ್ ಇದರಿಂದ ನಾನು ತಿಳುವಳಿಕೆ ಹೇಳೋದೇನೆಂದರೆ, ಹೆಲ್ಮೆಟ್ ಇಲ್ದಿರ ರೈಡ್ ಮಾಡೋದಕ್ಕೆ ಹೋಗ್ಬೇಡ್ರಿ. ಅಲ್ಲೇ ಹತ್ತತ್ರ ಒಂದು 20 ನಿಮಿಷ ಇರಿಲ್ವಾ ಸುನಿ? 20 ನಿಮಿಷ ನೀನು ಅಂದರೆ ನಿಂದು ಹಾರ್ಟ್ ಬೀಟ್ ಎಲ್ಲ ಚೆನ್ನಾಗಿತ್ತು. ನಾವು ಅಲ್ಲೇ ನೋಡಿದ್ವಲ್ಲ. ಏನು ಬ್ರದರ್ ನಿಮ್ಮ ಹೆಸರು? ಯೋಗೇಶ್ ಅಂತನಾ? ಏನು ನಿಮ್ಮ ಏಜು? 23. ಓಕೆ, ಏನು ಮಾಡ್ತೀರಾ? ಲ್ಯಾಬ್ ಟೆಕ್ನಿಷಿಯನ್. ಹೌದಾ? ಓಕೆ. ಏನೋ ದೇವ್ರ ದಯೆಯಿಂದ ಏನು ಹೆಚ್ಚು ಕಮ್ಮಿ ಆಗದಿರ ಚೆನ್ನಾಗಿದ್ದೀರಲ್ಲ, ಸಾಕು. ಹುಷಾರು. ಇನ್ಮೇಲೆ ಏನೇನಿತ್ತು ಸುನಿ ಅವ್ರದ್ದು ಐಟಮು? ಬ್ಯಾಗು, ಮೊಬೈಲು, ಯಾರ ಕೈ ಕೊಟ್ಟಿದ್ಯಾ ಸುನಿ? ಓಕೆ, ತಲುಪಿದ್ಯಾ ಸರ್ ನಿಮ್ಮದು ಐಟಮ್ ಎಲ್ಲ? ಓಕೆ, ಇನ್ನಾದರೂ ಹುಷಾರಾಗಿರು ಬ್ರದರ್, ಆಯಿತಾ? ನಾನು ಹೇಳೋದು, ಈ ನೋಡು, ಜಸ್ಟ್ ಒಂದು 5 to 10 ಸೆಕೆಂಡ್ಸಲ್ಲಿ ಆಟಮ್ ನಿನಗೆ ಜ್ಞಾನ ಇರಲಿಲ್ಲ. ನಾವು ನೀರು ಹಾಕೋದು ಇಲ್ಲ, ನೀರು ಕುಡಿಸ್ತೀನಿ, ನೀರು ಕೊಡ್ತೀನಿ ನಾನು. ನಿಮಗೆ ನೀರು ಮಕ್ಕೊಡ್ದೆ ನೀನು ಒಟ್ಟೆ ನೀನು ಹಾಕ್ಬಿಟ್ಟು ಹೊಡಿತಾಯಿತ್ತು ಟಪ 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 ಅಂತ. ಆಮೇಲೆ ಅಣ್ಣನ ಅಕ್ಕನ ಫೋನ್ ಮಾಡಿದ್ರು. ಅಕ್ಕ ನೀನು ಬರೋಕ್ಕೆ ನಾನು. ನೀವೆಲ್ಲಿರೋದು? ಯಾದಳಂ ನಗರನಾ? ಸರಿ, ಓಕೆ ಬ್ರದರ್, ಓಕೆ. ಮನೆ ಹತ್ರ BBMP ವರ್ಕ್ ನಡೀತಾ ಇರೋದ್ರಿಂದ ಮೋರಿಯಲ್ಲೆಲ್ಲ ಮಣ್ಣು ತುಂಬಿಕೊಂಡಿದೆ. ಮಣ್ಣನ್ನು ತೆಗಿಯೋದಕ್ಕೆ ಅಂತ ಒಂದು ಟ್ಯಾಕ್ಟ್ರು ಬಂದರೆ, ಮನೆಯವ್ರು ಯಾರೋ ನೀರು ಬೇಕು ಅಂತ ಇನ್ನೊಂದು ಟ್ಯಾಕ್ಟ್ರನ್ನ ಕರ್ಸ್ಕೊಂಡಿದ್ದಾರೆ. ಆಲ್ರೆಡಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಎಲ್ಲ ಕಡೆ. ಟ್ಯಾಕ್ಟ್ರು ಹೋಗ್ದಿರ ಒದ್ದಾಡಿದ್ರು ಟ್ಯಾಕ್ಟ್ರು ಡ್ರೈವರ್ಗಳು. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಹೇಗೋ ಹಂಗೆ ಹಿಂಗೆ ಮಾಡಿ ಟ್ಯಾಕ್ಟ್ರು ಹೊರಗಡೆ ಹೋಯ್ತು. ಅದಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಅಣ್ಣ ಟೀ ಮಾಡಿಸಿ ಅಣ್ಣ ಅಂತ ಈ ಟ್ಯಾಕ್ಟ್ರು ಡ್ರೈವರ್ ಹೇಳಿದ್ರು. ಅಲ್ಲಿ ಮಣ್ಣು ಕೆಲಸ ಮಣ್ಣೆತ್ತುತ್ತಾ ಇರೋ ಅಂಥವ್ರಿಗೆ ಸ್ವಲ್ಪ ಟೀ ಮಾಡೋದಕ್ಕೆ ಹೇಳಿದೆ. ಕೊಡ್ರಕ್ಕ ಅವ್ರಿಗೆಲ್ಲ ಆಪ್ ಲೋಗ್ ಪಿಯೋ. ಅಣ್ಣ ನೀವು ಕುಡೀರಿ. ಕೆಲಸ ಟೀ ಸಾಲ್ತಾ? ಇನ್ನಾರ್ಗಾರ ಬೇಕಾ? ನನ್ನ ಮಗನಿಗೆ ಬುಗುರಿ ಇನ್ನೂ ಆಡ್ಸೋಕ್ಕೆ ಬರೋದಿಲ್ಲ. ಇವನು 2nd ಸ್ಟ್ಯಾಂಡರ್ಡ್ ಅಂತೆ. ನಾವು 2nd ಸ್ಟ್ಯಾಂಡರ್ಡಲ್ಲಿ ಬುಗುರಿನ ಚಕ್ಕಳೆ ಬುರಿಸ್ತಾಯಿದ್ವಿ. ಅದಕ್ಕೆ ಬರೋ ಇಲ್ಲಿ ಬುಗುರಿ ಆಡಿಸೋದು ಹೆಂಗೆ ಅಂತ ನನ್ನ ಮಗನಿಗೆ ಬುಗುರಿ ಹೇಗೆ ಸುತ್ತಬೇಕು ಚೌಟಿ, ಆಮೇಲೆ ಯಾವ ರೀತಿ ಬಿಡಬೇಕು ಬುಗುರಿನ ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದೆ. ಹಾಗೆ ಒಂದು ಸತಿ ಬುಗುರಿ ಬಿಟ್ಟು ಕೈ ಮೇಲೆ ಎತ್ತಿ ನನ್ನ ಮಗನಿಗೆ ತಿರುಗಿಸೋದನ್ನ ತೋರಿಸ್ಕೊಡ್ತಿದ್ದೆ. ಸರಿ ಬಾ ತೋರಿಸ್ಕೊಡ್ತೀನಿ ಇನ್ನೊಂದು ಸಲ ನೋಡು ಈಗ ಸುತ್ತಬೇಕು ಅಂತ ಹೇಳ್ಕೊಡ್ತಿದ್ದೆ. ಅದಾದಮೇಲೆ ಸುತ್ತೋದಕ್ಕೆ ಅವನಿಗೆ ಹೇಳಿದ್ರೆ ಸಡನ್ನಾಗಿ ಲೊಟ್ಟ ಬಿಟ್ಬಿಡೋದ. ಹೇಳೋ ಥರ ಬಿಡು. ಬಿಡು, ಉಲ್ಟಾ ಬಿಡ್ಬೇಡ ಮಗನೇ, ಲೊಟ್ಟ ಆಗುತ್ತೆ. ಇಲ್ಲ, ಹಿಂಗೆ ಹಿಡ್ಕೊಂಡು ಬಿಡಬೇಕಾದ್ರೆ ಹಿಂಗೆ ಬಿಡು.
ಹಿಂಗೆ ಬಿಡಬೇಡ, ಹಿಂಗೆ ಬಿಟ್ಟರೆ ಲೊಟ್ಟ ಆಗುತ್ತೆ. ಈಗ ಬಿಡ್ತೀಯಲ್ಲ, ಬಿಡ್ಬೇಕಾದ್ರೆ ಅವ್ನಿಗೆ ಸ್ಟ್ರೈಟ್ ಮಾಡಿ ಹಂಗಲ್ಲ, ನೀವು ಬಿಡ್ತಿರಲ್ಲ ಆ ಥರ ಅಲ್ಲ, ಸ್ಟ್ರೈಟ್ ಮಾಡಿ ಬುಗ್ರಿನೇ. ಹಿಡ್ಕೊ. ಬಿಡು ಬಿಡು ಬಿಡು. ಹಿಡ್ಕೊ ಬಾ. ಏನ ಇವನು ಬುಗ್ರಿ ಆಡಿಸ್ಕೊಡೋಷ್ಟರಲ್ಲಿ ಹೆಂಗ ಅವನು ಆಮೇಲೆ ಸೀದಾ ಅಲ್ಲ ಮಗ. ಹಾಂ, ಅವ್ನಿಗೆ ಆ ಥರ ಬರ್ತಿಲ್ಲ ಅಂಕಲ್, ಮಾಮೂಲಿ ಉಲ್ಟಾ. ಇವಾಗ ಮೇಲ್ಗಡೆ ಇಟ್ಕೊ ನೀನು. ಹೆಂಗೆ ಜಸ್ಟ್ ಹಿಂಗೆ ಚೌಟಿನ ಬಿಡು, ಸ್ಟ್ರೈಟ್ ಮಾಡಿ ಚೌಟಿಲ್ ಎಳ್ಕೊ ಚೌಟಿನ. ಹಾಂ ಬಿಡು, ನೋಡಲ್ಲಿ ಉಲ್ಟಾ ಬರ ಇಲ್ಲಿ ಕತೆ. ಇದ್ನ ಯಾವಾಗ ಬುಗ್ರಿ ಆಡ್ಸೋದು ಕಲಿಯೋದು ನೀನು? ಅಂದ್ರೆ ಅವನಿಗೆ ಉಲ್ಟಾ ಬರ್ತಿಲ್ಲ ಅಂಕಲ್, ಸ್ಟ್ರೈಟ್. ಇವಾಗ ಹಂಗೆ ಡೈರೆಕ್ಟ್ ಹಂಗೆ ಬಿಡ್ತಾನ ಅವನು. ಹೌದಾ? ನೀನು ಅದು ಹೆಂಗೆ ಬಿಡ್ತೀಯ ಬಿಡಪ್ಪ. ಹಿಂಗೆ ಹಿಡ್ಕೋತೀರ ಮಾಮೂಲಿ ಹಿಡ್ಕೋತಿಯಲ್ಲ, ಹಾಂ ಹಾಂ ಆ ಥರ. ಹಾಂ ಹಿಂಗೆ ಹಿಡ್ಕೊ. ಓ ಸಕ್ಸಸ್. ಹಿಡ್ಕೊ, ಕರೆಕ್ಟಾಗಿ ಲಾಕ್ ಮಾಡು. ವೆರಿ ಗುಡ್. ಹಿಡ್ಕೊ, ಕ್ಯಾಚ್ ಹಿಡ್ಕೋಬೇಕು. ಕೊಡು. ಎಷ್ಟು ಬಾಲ್ ನನಗೆ? ಅವನ್ನ ಅಲ್ಲಲ್ಲಿ ತೋರ್ಸ, ಅವನಿಗೆ ಎಷ್ಟು ಬಾಲ್ ಕೇಳೋ ಅವನ್ನ. 4 ಬಾಲ್. ಓಕೆ, ಆದ್ರೆ ಅಲ್ಲಿ ತೋರ್ಸು, ಅವನ್ನ ತೋರ್ಸು. ಬೇಡ, ಇದೇ ಇರ್ಲಿ ಬಿಡು ಮನೆ. ನೆಕ್ಸ್ಟ್ ಅವನು ಕೂಡ, ಅವನಿಗೆ ನಾನು ಬೌಲಿಂಗ್ ಮಾಡ್ತೀನಿ. ಇಲ್ಲ ಇವನಿಗೆ ಅವನು ನನಗೆ ನಾನು ಬ್ಯಾಟಿಂಗ್. ಸೈಡ್ ಬರೋ ಶೀತಲ್ ಗಿಡ ಮಾಡು. ಶೀತಲ್ ಅಲ್ಲಿ ಮಾಡ್ಬಾರ್ದು, ಕ್ರಾಸ್ ಆಗಿ. ಶೀತಲ್ 6 ಹೊಡಿಬೇಕು. ನಿನ್ನ ಹೆಸರು ವಿಜಯ್. ಅವನಾ? ಸ್ಲೋ ಆಗ ಹಾಕಲೇ ಮಾಡ್ಕೊಂತಾನೆ, ಹಿಂದ್ಗಡೆ ಏನೋ ವ್ಯವಸ್ಥೆ ಮಾಡ್ಕೊಂತವ್ರೆ. ವೆರಿ ಗುಡ್, ವೆರಿ ಗುಡ್. ವೆರಿ ಗುಡ್. ನಾನು ಕೊಡ್ತೀಯಾ? ಬರ್ತೀನಿ. ಹಾಂ, ಬ್ಯಾಟಿಂಗ್ ಫಸ್ಟ್ ಬ್ಯಾಟಿಂಗ್ ನನಗೇನಾ? ಕರೆಕ್ಟಾಗಿ ಹೇಳು. ಫಸ್ಟ್ ಬ್ಯಾಟಿಂಗ್ ನನಗೆ ಕೊಡ್ತೀಯಾ? ಹಾಂ ಬಾ. ಮತ್ತೆ ಎಲ್ಲಿದೆ ಬ್ಯಾಟು? ಹೌದಾ? ಬಾಯಿಲಿ ಅವನು. ಹಾಂ ಸರಿ. ಇಲ್ಲ ತಗೊಂಡೆ. ನಾನು ಹೇಳೋದಣ್ಣ, ಈಗ ನೀವು ಅಲ್ಲೆಲ್ಲ ಹೋಗ್ಬೇಕಿತ್ತು, ಒಂಚೂರು ಹಿಡ್ಕೊಳ್ರಿ ಅಂತ ಕರೆದ್ರಿ ನನ್ನನ್ನು. ನಾನೇನೋ ಹಿಡ್ಕೊಂಡೆ, ಎಲ್ಪ್ ಮಾಡಿದೆ. ಆದರೆ ಇವತ್ತಿನ ಪ್ರಪಂಚಕ್ಕೆ ಎಲ್ಪ್ ಮಾಡೋದು ಒಳ್ಳೇದ ಕೆಟ್ಟದ್ದ? ಅರ್ಧ ಭಾಗ ಒಳ್ಳೇದಿರುತ್ತೆ, ಹಾಂ, ಅರ್ಧ ಭಾಗ ಕೆಟ್ಟದ್ದಿರುತ್ತೆ. ಏನು ಮಾಡೋದು, ದೇವ್ರು ನೋಡ್ಕೊತಾರೆ. ಓಕೆ. ಹಾಂ ಹಾಂ ಹಾಂ. ನಿಮಗೆ ಈಗ ನಾನು ಕೇಳೋದು, ಒರಿಜಿನಲ್ ಆಗಿ ಹೆಲ್ಪ್ ಮಾಡಬೇಕಾ ಮಾಡಬಾರ್ದು ಯಾರಾದರೂ ಕರೆದ್ರೆ? ಅದೇ ಹೇಳಿದ್ನಲ್ಲ ಸರ್, ಅರ್ಧ ಭಾಗ ಒಳ್ಳೇದಿರುತ್ತೆ. ಹಾಂ ಹಾಂ. ನಿಧಾನ ನಿಧಾನ ನಿಧಾನ. ಹಾಂ ಹಾಂ. ಈ 2 ಬಂಡ್ಲು 1 ಬಂಡ್ಲು ಎಲ್ಲ ನಾವು ಹಾಕ್ತಾರೆ. ಒಂದು 2-3 ಬಂಡ್ಲಾದರೆ ನೀವು ಸೈಕಲಲ್ಲಿ ಹಾಕೊಂಬರ್ತೀರಾ? ಅದೇ ಬಾಡಿಗೆ ನಾವು ತಗೋತೀವಿ. ಅಣ್ಣ ಈಗ ಅಂತ ಎಷ್ಟು ವರ್ಷದಿಂದ ತಳ್ತಾ ಇದ್ದೀರಾ ನೀವು ಈ ಥರದ್ದು? ನಾವು ಚಿಕ್ಕ ಹುಡುಗರಿಂದನೂ ಸರ್. ಅದೇ ಒಂದೇ ಕಡೆ ಇಲ್ಲ. ಹಾಂ ಹಾಂ ಹಾಂ. ಚೇಂಜ್ ಆಗ್ತಾ ಇರುತ್ತೆ. ಅಂದರೆ ಜೀವನ ಏನು ಇದರಲ್ಲೇ ಮುಳುಗೋಗ್ಬಿಟ್ಟಿದೆ. ಹೌದಾ? 14 ವರ್ಷ ಹುಡುಗನಿಂದ ಹಾಂ. ತಳ್ಳಿ 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 ತಳ್ಳಿ. ಹಾಂ ಹಾಂ. ಎಷ್ಟು ಜನ ಮಕ್ಕಳು?
63ಕ್ಕೆ ಬಂದ್ಬಿಡಿ. ನಿಮಗೆ 63 ವಯಸ್ಸು? ಎಷ್ಟು ಜನ ಮಕ್ಕಳಣ್ಣ ನಿಮಗೆ? ಏನು ಓದ್ತಿದ್ದಾರೆ ಅವರು? ನಾವು ಓದೆಲ್ಲ ಮಕ್ಕಳೆಲ್ಲ ಮದುವೆಗಳೆಲ್ಲ ಆಗ್ಬಿಟ್ಟಿದೆ ಬಿಡಿ. ಆದರೂ ಮಾಡ್ಕೊಂಬಂದಿರೋ ವೃತ್ತಿನ ಬಿಡಬಾರ್ದು ಅಂತ. ನಾವು ನಮ್ಮ ಖರ್ಚು ಬೇಕಲ್ಲ ರೇ. ಹಾಂ 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 ಮಗನಾದವಾಗ ಏನು ಬೇಕು? ಹೌದು 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 ಎಷ್ಟು ಅಂತ ಕೊಡ್ತಾನೆ ಹೇಳಿ. ಹೌದು 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 ಅವನು ಮಕ್ಕಳು ಹೆಂಡತಿ ಎಲ್ಲ ಇರ್ತಾರೆ. ನಿಜ 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 ನಿಜ. ಅವನಿಗೆ ಡೈಲಿ ಈ ಕಡೆಗೆ ಬನ್ನಿ, ಈ ಕಡೆಗೆ ಬನ್ನಿ. ಅಲ್ಲ ನಾವು ಡೈಲಿ 100 ಕೊಡು 200 ಕೊಡು ಅಂತ ಕೇಳೋಕ್ಕಾಗತ್ತಾ? ಈ ಮಕ್ಳ ಹತ್ರ ಅಪ್ಪ ಕೇಳಕ್ಕೆ ಅದು ಅವ್ರಿಗೂ ಸಂಪಾದನೆ ಚೆನ್ನಾಗಿದ್ದು ಅವ್ರು ಚೆನ್ನಾಗಿದೆ ಮನೆಗಿನ ಬಾಡಿಗೆ ಗಿಡಿಗೆ ಬರೋಂಗಿದ್ರೆ ಓಕೆ ತಗೋಬ ನೀನು ಕೆಲ್ಸಕ್ಕೆ ಹೋಗ್ಬೇಡ ಅಂತ 100-200 ಖರ್ಚು ತಗೋಬೋದು. ಹೌದು. ಏನು ಎಲ್ಲಿ ಏನು ಮಾಡಲಿಲ್ಲ ಅಂತ ಏನು ಕೊಡ್ತಾರೆ? ತಂದೆ ತಾಯಿ ಆಸ್ತಿ ಮಾಡಿ ಜೀವನದಲ್ಲಿ ಓತ್ಲ ಹೊಡಿಯೋಂಥವ್ರಿಗೆ ಏನು ಹೇಳ್ತೀರಾ? ಆರಾಮಾಗಿ ಓತ್ಲ ಹೊಡ್ಕೊಂಡಿರ್ತಾರಲ್ಲ, ತಂದೆ ತಾಯಿಗೆ ಊಟ ಹಾಕ್ದಿರಾ, ಕಟ್ಕೊಂಡ್ರೆ ಹೆಂಡ್ತಿ ಮಕ್ಳುಗಳಿಗೆ ಊಟ ಹಾಕ್ದಿರಾ ಇರೋರಿಗೆ ಏನು ಹೇಳ್ತೀರಾ? ಏನು ಒಂದು ಸಲಹೆ ಏನು ಕೊಡ್ತೀರಾ? ಏನೋ ಜೀವನದಲ್ಲಿ ಏನು ನಡೆಯೋದು ಅದು ಸಿಗ್ತಾನೆ ಇರುತ್ತೆ. ನಾವು ಅನ್ಕೊಂಡಂಗೆ ಏನಾಗಲ್ಲ ಅಂತೀರಾ? ಎಲ್ಲ ಪ್ರಪಂಚದಲ್ಲಿ ಆ ಥರ ಎಲ್ಲ ನಡೆಯೋದು ಕೆಲಸ ಮಾಡೋರೇ ಸಿಗಲ್ಲ ಆಮೇಲೆ. ಸರಿ, ಬರ್ತೀರಾ? ಓಕೆ, ಬಾಯ್ ಅಣ್ಣ. ಇವಳ ಹೆಸರು ದೇವಿ ಅಂತ. ದೇವಿ ಅಂತ ಇಟ್ಕೊಂಡಿದ್ದಾಳೆ. ಇವಳಿಗೆ 4 ಜನ ಮಕ್ಕಳು ಬಿಟ್ಟವ್ರೆ. ಆ 4 ಜನ ಮಕ್ಕಳು ಈ ಕರ್ಟನ್ ಬಾಕ್ಸಲ್ಲಿದ್ದಾರೆ ನೋಡ್ರಿ. 2 ಕರ್ಗವೆ, 2 ಕೆಂಚಿಗವೆ. ಯಾರಿಗಾದ್ರೂ ಬೇಕಂದರೆ ಕಮೆಂಟ್ ಹಾಕ್ರಿ ಆಯಿತಾ? ಬೇಕಿದ್ರೆ ತಲುಪ್ಸೋಣ ಯಾರಿಗಾದ್ರೂ ಬೇಕಂದರೆ. ಅವರ ಅಮ್ಮ ದೇವಿ ಬಂದ್ಲು ಹಾಲು ಕುಡ್ಸೋಕ್ಕೆ. ಇಲ್ಲಿಂದ ಭೀಮನ ಶಕ್ತಿ ಪಡ್ಕೊಂಡು ಭೀಮನ ಅಮಾವಾಸ್ಯೆ ಪೂಜೆ ಆಯಿತು. ಪೂಜೆ ಏನೋ ಮುಗೀತು. ಕೊನೆಗೆ ಗಿಫ್ಟ್ ಕೇಳಿದ್ರು. ಗಿಫ್ಟು ನಮ್ಮ ಹತ್ರ ಎಲ್ಲಿ ಸಿಗುತ್ತೆ? ಚಾನ್ಸೇ ಇಲ್ಲ. ಗಿಫ್ಟ್ ಎಲ್ಲ ಕೇಳಂಗಿಲ್ಲ. ಹಾಗೆ ಸಂಜೆ ಹೋಗ್ಬೇಕಾದ್ರೆ ನನ್ನ ಮಗ ಬರಬೇಕಾದ್ರೆ ಏನಾದ್ರು ತೊಗೊಂಡು ಬನ್ನಿ ಅಂತ. ಹಾಗೆ ಚಾಟ್ಸು, ಒಂದು ಟಿಕ್ಕಿ ಪುರಿ ಮತ್ತು ಬೇಲ್ಪುರಿ ತೊಗೊಂಡೆ. ಇವ್ರ ಹೆಸರು ಮಾದೇಶ್ ಅಂತ. ಹರಿನಗರ ಕ್ರಾಸು SR ಸ್ಕೂಲ್ ಹತ್ರ ರೆಗ್ಯುಲರಾಗಿ ಆಗ್ತಾರೆ. ತುಂಬ ಒಳ್ಳೆ ಮನುಷ್ಯ ಕೂಡ. ಆ ಸೈಡ್ ಏನಾದರೂ ಹೋದಾಗ ಒಂದ್ಸಲಿ ಟೇಸ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.